ಗೌರಿಯನ್ನ ತನ್ನ ಆಲಿಂಗನದಲ್ಲಿ ಬಿಗಿಯಾಗಿ ಹಿಡಿದುಕೊಂಡ. ಆಕೆಯ ಕತ್ತಿನ ಮಡಿಕೆಗಳಲ್ಲಿ ತನ್ನ ತುಟಿಗಳನ್ನ ಇಟ್ಟು ಆಕೆಯ ದೇಹದಲ್ಲಿದ್ದ ಸಣ್ಣ ಚಿಳಿಯನ್ನ ತನ್ನ ಕಾವಿನಿಂದ ಕರಗಿಸಿಬಿಟ್ಟ. ಊರಿನ ಕಡೆ ಸಂಜೆ ಆಗ್ತಾ ಇದ್ದಂತೆ ಬಿಸಿಲನ್ನ ತಣಿದು ತಂಪಾದ ತಂಗಾಳಿ ಬೀಸ್ತಾ ಇತ್ತು. ಗದ್ದೆಯ ಬದಿಯ ಅಡಿಕೆಯ ತೋಟದಲ್ಲಿ ಹಸಿರು ಸೀರೆಯುಟ್ಟು ನಿಂತಿದ್ದ ಗೌರಿಯ ನಡುವು ಸೊಂಟಕ್ಕೆ ಹನ್ಯಾಗಿ ಇಳಿಯುತ್ತಿದ್ದ ಬೆವರಿನ ತೊಟ್ಟು ಆಕೆಯ ಪಕ್ಕದಲ್ಲೇ ನಿಂತಿದ್ದ ರುದ್ರನ ಕಣ್ಣನ್ನು ತಪ್ಪಿಸಿ ಓಡುವುದಕ್ಕೆ ಸಾಧ್ಯ ಆಗಲಿಲ್ಲ. 3 ವರ್ಷಗಳಿಂದ ಈ ಇಬ್ಬರ ನಡುವೆ ಉರಿತಾ ಇದ್ದ ಅನುರಾಗದ ಬೆಂಕಿ ಆ ಸಂಜೆ ಎಲ್ಲಾ ಗಡಿಗಳನ್ನ ದಾಟುವುದಕ್ಕೆ ಸಿದ್ಧ ಆಗಿತ್ತು. ಊರಿನ ಗೌಡರ ಮಗಳು ಗೌರಿ ಮತ್ತು ಅದೇ ಊರಿನ ಪ್ರಾಮಾಣಿಕ ಗಂಭೀರ ಸ್ವಭಾವದ ರೈತ ರುದ್ರ. ಇಬ್ಬರ ನಡುವೆ ಸಣ್ಣ ವಯಸ್ಸಿನಿಂದಲೂ ಮಾತಿಲ್ಲದ ಅನುರಾಗ. ಆದ್ರೆ ಊರಿನ ಅಡ್ಡಗೋಡೆಗಳು, ಜಾತಿ, ಅಂತಸ್ತು ಮತ್ತು ಗೌಡರ ದರ್ಪದ ನಡುವೆ ಇವರ ಪ್ರೀತಿ ಮೌನವಾಗಿ ಉಳಿದಿತ್ತು. ಗೌರಿಗೆ ಬೇರೆ ಊರಿನ ಶ್ರೀಮಂತ ಮುಖಂಡನ ಮಗನ ಜೊತೆ ಮದುವೆ ನಿಶ್ಚಯ ಆಗಿತ್ತು. ಮದುವೆಗೆ ಇನ್ನು ಕೇವಲ 2 ದಿನ ಬಾಕಿ ಇತ್ತು. ಆ ಸಂಜೆ ತೋಟದ ಕಾವಲು ಕೊಠಡಿಯ ಬಳಿ ಗೌರಿ ಒಬ್ಬಳೇ ಇದ್ದಾಗ ರುದ್ರ ಅಲ್ಲಿಗೆ ಬಂದವನೇ ಆತನನ್ನ ಕಂಡೊಡನೆ ಗೌರಿಯ ಎದೆಯ ಬಡಿತ ಹೆಚ್ಚಾಯಿತು. ಆತನ ಕಣ್ಣುಗಳಲ್ಲಿ ಪ್ರೀತಿಯ ಜೊತೆಗೆ ಆಕೆಯನ್ನ ಕಳೆದುಕೊಳ್ಳುವ ಕಡು ಬಯಕೆ ಮತ್ತು ಆಕ್ರೋಶ ಎದ್ದು ಕಾಣಿಸ್ತಾ ಇತ್ತು. ಗೌರಿ ನಿಜವಾಗ್ಲೂ ಬೇರೆಯವನ ಕೈ ಹಿಡಿದು ಹೊರಟು ಹೋಗ್ತೀಯಾ ಅಂಥೇಳಿ ರುದ್ರನ ಧ್ವನಿ ಗಂಭೀರವಾಗಿ ಆಳವಾಗಿ ಹೊರಬಂತು. ಗೌರಿ ಆತನ ಮುಖವನ್ನೇ ನೋಡಿದ್ಲು. ಆಕೆಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ನಾನೇನ್ ಮಾಡ್ಲಿ ರುದ್ರ? ಅಪ್ಪನ ಮಾತು ಮೀರೋದಕ್ಕೆ ನನ್ನಿಂದ ಆಗಲ್ಲ. ನೀನು ನನ್ನನ್ನ ನಿನ್ನವಳು ಅಂತ ಹಕ್ಕು ಚಲಾಯಿಸಲೇ ಇಲ್ವಲ್ಲ ಅಂತೇಳಿ ಪಿಸುಗುತ್ತಿದ್ಲು. ಆ ಮಾತನ್ನ ಕೇಳಿದ ತಕ್ಷಣ ರುದ್ರನ ತಾಳ್ಮೆ ಎಂದು ಮುರಿಯಿತು. ಆತ ನಿಧಾನವಾಗಿ ಮುನ್ನುಗ್ಗಿ ಗೌರಿಯನ್ನ ಹತ್ತಿರದಕ್ಕೆ ಎಳ್ಕೊಂಡ. ಆತನ ಬಲವಾದ ಕೈಗಳು ಗೌರಿಯ ತೆಳ್ಳನೆಯ ಸ್ವಂತವನ್ನ ಬಳಸಿದಾಗ ಗೌರಿಗೆ ವಿದ್ಯುತ್ ಸಂಚಾರವಾದಂತಾಯಿತು. ಇಬ್ಬರ ನಡುವಿನ ಅಂತರ ಪೂರ್ತಿಯಾಗಿ ಕರಗಿ ಹೋಯಿತು. ರುದ್ರನ ಕಾದ ಉಸಿರು ಗೌರಿಯ ಕೆನ್ನೆಗೆ, ಕತ್ತಿನ ಭಾಗಕ್ಕೆ ಬಿಸಿಯಾಗಿ ತಾಗ್ತಾ ಇತ್ತು. ನನ್ನ ಹಕ್ಕು ಏನು ಅಂತ ನಿನಗೆ ತೋರಿಸ್ಬೇಕಾ ಗೌರಿ ಎಂದು ರುದ್ರ ಅವಳ ಕಣ್ಣುಗಳಲ್ಲಿ ಕಣ್ಣನ್ನಿಟ್ಟು ಕೇಳ್ದ. ಆತನ ಧ್ವನಿಯಲ್ಲಿದ್ದ ತೀವ್ರತೆಗೆ ಗೌರಿಯ ಸೀರೆಯ ನೆರಿಗೆಗಳು ನಡುಗಿದ್ವು. ಆಕೆ ಕಣ್ಣು ಮುಚ್ಚಿ ಆತನ ಎದೆಗೆ ತನ್ನ ತಲೆಯನ್ನ ಆಲಿಸಿದ್ಲು. ಆತನ ಉಸಿರಿನ ಕಾವು, ಆತನ ಎದೆಯ ಬಡಿತ ಗೌರಿಯನ್ನ ಸಂಪೂರ್ಣವಾಗಿ ಕರಗಿಸ್ತು. ರುದ್ರ ಮೆಲ್ಲನೆ ಅವಳ ಗಲ್ಲವನ್ನ ಎತ್ತಿ ಆಕೆಯ ಒದ್ದೆಯಾದ ಒಂದು ತುಟಿಗಳ ಮೇಲೆ ತನ್ನ ತುಟಿಗಳನ್ನ ಇಟ್ಟ. ಆ ಕ್ಷಣದ ಆಕರ್ಷಣೆ, ವರ್ಷಗಳ ಕಾತರ ಮತ್ತು ಶಮನವಾಗದ ತೀವ್ರ ಬಯಕೆ ಒಂದಾಗಿ ಹೊರಹೊಮ್ಮಿತು. ತೋಟದ ಮೂಲೆಯಲ್ಲೆಲ್ಲ ಅವರ ಕಾದ ಉಸಿರಾಟದ ಸುದ್ದು ಮಾತ್ರ ಕೇಳಿಸ್ತಾ ಇತ್ತು. ಗೌರಿ ಆತನ ಹೆಗಲನ್ನ ಗಟ್ಟಿಯಾಗಿ ಹಿಡಿದುಕೊಂಡ್ಲು. ಆತನ ಸ್ಪರ್ಶದಲ್ಲಿದ್ದ ತೀವ್ರತೆ ಮತ್ತು ಪ್ರೀತಿಯ ಕಾವು ಅವಳನ್ನ ಜಗತ್ತನ್ನೇ ಮರೆಯುವಂತೆ ಮಾಡಿತು. ಆದ್ರೆ ಆ ಸೌಂದರ್ಯದ ಕ್ಷಣದಲ್ಲೇ ತೋಟದ ಬೇಲಿಯ ಕಡೆಯಿಂದ ಒಣಗೆಲೆಗಳು ತುಳಿತಕ್ಕೊಳಗಾಗುವ ಸದ್ದು ಕೇಳಿಸ್ತು. ರುದ್ರ ತಕ್ಷಣ ಗೌರಿಯನ್ನ ತನ್ನ ಬೆನ್ನ ಹಿಂದೆ ಬಚಾವ್ ಮಾಡಿ ಕೈಯಲ್ಲಿದ್ದಂತಹ ಕತ್ತಿಯನ್ನ ಗಟ್ಟಿಯಾಗಿ ಹಿಡಿದುಕೊಂಡ. ಕತ್ತಲಲ್ಲಿ ಯಾರೋ ಒಬ್ಬ ವ್ಯಕ್ತಿ ಕೈಯಲ್ಲಿ ಲೈಟ್ ಹಿಡಿದು ನಿಂತಿದ್ದ. ಆತ ಗೌಡರ ಬಲಗೈ ಭಂಟ ಕರಿಯ. ಏನ್ ನಡೀತಾ ಇದೆ ಇಲ್ಲಿ ಅಂಥೇಳಿ ಕರಿಯ ಗಟ್ಟಿಯಾಗಿ ಕೆಮ್ಮಿದ. ಗೌಡ್ರ ಮಗಳು ಈ ಕಡುಬಡವನ ಜೊತೆ ತೋಟದಲ್ಲಿ ಏನ್ ಮಾಡ್ತಾ ಇದ್ದಾಳೆ? ಈ ವಿಷಯ ಈಗಲೇ ಗೌಡ್ರಿಗೆ ತಿಳಿಸ್ತೀನಿ ಅಂಥೇಳಿ ಆತ ಓಡೋದಕ್ಕೆ ಪ್ರಯತ್ನ ಮಾಡ್ದ. ರುದ್ರ ಒಂದೇ ಜಿಗಿತಕ್ಕೆ ಹೋಗಿ ಕರಿಯನ್ನ ಚೊಂಬನ್ನ ಹಿಡಿದು ನೆಲಕ್ಕೆ ಕರವುದ. ಇಬ್ಬರ ನಡುವೆ ಭೀಕರ ಸಣಸಾಟ ಅಂದಿತ್ತು. ಗೌರಿ ಭಯದಿಂದ ನಡಗ್ತಾ ಇದ್ಲು. ರುದ್ರ ಕರಿಯನನ್ನ ಮೆಟ್ಟಿ ನಿಂತು, ಈ ವಿಷಯ ಗೌಡ್ರಿಗೆ ಗೊತ್ತಾದ್ರೆ ನಿನ್ನ ಪ್ರಾಣ ಉಳಿಯಲ್ಲ, ಆಮೇಲೆ ನಿನ್ನ ಇಷ್ಟ ಅಂಥೇಳಿ ಎದರಿಸಿ ಅಲ್ಲಿಂದ ಅಟ್ಟಿದ. ಆದ್ರೆ ಅಪಾಯ ಅಲ್ಲಿಗೆ ಮುಗಿಲಿಲ್ಲ ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಕರಿಯ ಓಡೋಗಿ ಗೌಡ್ರಿಗೆ ವಿಷಯ ತಲುಪಿಸ್ಬಿಟ್ಟಿದ್ದ. ಅರ್ಧ ಗಂಟೆಯಲ್ಲೇ ಗೌಡ್ರು ತಮ್ಮ ಆಳುಗಳ ಜೊತೆ ತೋಟಕ್ಕೆ ಬಂದಿಳಿದ್ರು. ಗೌರಿಯನ್ನ ಮನೆಗೆ ಎಳೆದು ಇದು ಕೋಣೆಯಲ್ಲಿ ಹಾಕಿ ಬೀಗ ಹಾಕಿದ್ರು. ರುದ್ರನನ್ನ ಕೊಲ್ಲೋದಕ್ಕೆ ಆಳುಗಳನ್ನ ಕಳಿಸಿದ್ರು. ಇಲ್ಲಿವರೆಗೆ ನಡೆದ ಘಟನೆಗಳನ್ನ ನೋಡಿ ನಿಮಗೇನ್ ಅನ್ಸುತ್ತೆ ಹೇಳಿ? ರುದ್ರ ಗೌಡರ ಆಳುಗಳಿಂದ ತಪ್ಪಿಸ್ಕೊಂಡು ಗೌರಿಯನ್ನ ಉಳಿಸ್ತಾನಾ? ಅಥವಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ನಲ್ಲಿ ತಪ್ಪದೆ ಬರೆಯಿರಿ. ಯಾಕಂದ್ರೆ ಈಗ ಕಥೆಯ ದೊಡ್ಡ ತಿರುವು ಆರಂಭ ಆಗಲಿದೆ. ರಾತ್ರಿ ಇಡೀ ಮಳೆ ಸುರಿತಾ ಇತ್ತು. ಗೌರಿ ರೂಮೊಳಗೆ ಅಳುತ್ತಾ ಕೂತಿದ್ಲು.
ನಾಳೆ ಬೆಳಗ್ಗೆನೆ ಅವಳ ಮದುವೆ. ಆದರೆ ಅವಳ ಮನಸ್ಸು, ದೇಹ ಮತ್ತು ಪ್ರಾಣ ಎಲ್ಲವೂ ರುದ್ರನ ಬಳಿಯೇ ಇತ್ತು. ಆಕೆ ಸೀರೆಯ ನೆರಿಗೆಯಲ್ಲಿ ಕತ್ತಿನ ಮೇಲಿನ ಸ್ಪರ್ಶದಲ್ಲಿ ಇನ್ನೂ ರುದ್ರನ ಬಿಸಿಯಾದ ನೆನಪುಗಳಿದ್ವು. ಅಷ್ಟರಲ್ಲಿ ರೂಮಿನ ಕಿಟಕಿ ಮೆಲ್ಲನೆ ತೆರ್ಕೊಂತು. ಮಳೆಯಲ್ಲಿ ಪೂರ್ತಿ ಒದ್ದೆಯಾಗಿ ಗಾಯಗೊಂಡಿದ್ದ ರುದ್ರ ಒಳಗೆ ಜಿಗದ. ಗೌರಿ ಆತನನ್ನು ನೋಡಿ ಓಡಿ ಹೋಗಿ ಗಟ್ಟಿಯಾಗಿ ಅಪ್ಪಿಕೊಂಡ್ಲು. ರುದ್ರ, ನಿನಗೆ ಗಾಯ ಆಗಿದೆ, ಇಲ್ಲಿಗೆ ಯಾಕೆ ಬಂದೆ, ಅವ್ರು ನಿನ್ನನ್ನು ಕೊಂದು ಹಾಕ್ಬಿಡ್ತಾರೆ ಅಂತ ಕಣ್ಣೀರನ್ನ ಹಾಕಿದ್ಲು. ರುದ್ರ ಅವಳ ಮುಖವನ್ನ ತನ್ನ ಎರಡೂ ಕೈಗಳಲ್ಲಿ ಹಿಡಿದು ಆಕೆಯ ಕಣ್ಣೀರನ್ನ ಚುಂಬಿಸುತ್ತಾ ಹೇಳ್ದ, ನನ್ನ ಜೀವ ಹೋದ್ರೂ ಪರವಾಗಿಲ್ಲ ಗೌರಿ, ಆದರೆ ನಿನ್ನನ್ನು ಬೇರೆಯವರ ಪಾಲು ಮಾಡೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನೀನ್ ನನ್ನವಳು, ಈ ಜನ್ಮದಲ್ಲಷ್ಟೇ ಅಲ್ಲ, ಎಂದೆಂದಿಗೂ ಅಂತ ಹೇಳ್ದ. ಆತನ ಕಣ್ಣುಗಳಲ್ಲಿದ್ದ ದಿಟ್ಟತನ ಮತ್ತು ಪ್ರೀತಿಯ ತೀವ್ರತೆ ಗೌರಿಗೆ ಹೊಸ ಧೈರ್ಯವನ್ನ ನೀಡಿತು. ರುದ್ರ ಅವಳ ಕೈಯನ್ನ ಹಿಡಿದು ಆ ರಾತ್ರಿಯ ಮಳೆಯಲ್ಲಿ ಗೌಡರ ಕಣ್ಣು ತಪ್ಪಿಸಿ ಊರು ದಾಟಿಸ್ದ. ಅವರು ಊರಿನ ಬಾರ್ಡರ್ ಅಂದ್ರೆ ಗಡಿಯಲ್ಲಿದ್ದ ಹಳೆಯ ಅಮ್ಮನವರ ದೇವಸ್ಥಾನ ತಲುಪಿದ್ರು. ದೇವಸ್ಥಾನದ ದೀಪದ ಬೆಳಕಿನಲ್ಲಿ ಮಳೆಯ ಸಾಕ್ಷಿಯಾಗಿ ರುದ್ರ ತನ್ನ ಕತ್ತಿನಲ್ಲಿದ್ದ ಕೆಂಪು ದಾರವನ್ನು ತೆಗೆದು ಗೌರಿಯ ಕತ್ತಿಗೆ ಕಟ್ಟಿದ. ಆ ಕ್ಷಣದಲ್ಲಿ ಇಬ್ಬರ ಕಣ್ಣುಗಳಲ್ಲೂ ಆನಂದ ಬಾಷ್ಪ. ರುದ್ರ ಗೌರಿಯನ್ನ ತನ್ನ ಆಲಿಂಗನದಲ್ಲಿ ಬಿಗಿಯಾಗಿ ಹಿಡಿದುಕೊಂಡ. ಆಕೆಯ ಕತ್ತಿನ ಮಡಿಕೆಗಳಲ್ಲಿ ತನ್ನ ತುಟಿಗಳನ್ನಿಟ್ಟು ಆಕೆಯ ದೇಹದಲ್ಲಿದ್ದ ಸಣ್ಣ ಚಳಿಯನ್ನ ತನ್ನ ಪ್ರೀತಿಯ ಕಾವಿನಿಂದ ಕರಗಿಸಿದ. ಗೌರಿ ಆತನ ತೋಳುಗಳಲ್ಲಿ ಸಂಪೂರ್ಣವಾಗಿ ಶರಣಾದ್ಲು. ಮಾರನೇ ದಿನ ಬೆಳಗ್ಗೆ ಗೌಡ್ರು ಪೊಲೀಸರ ಜೊತೆ ಅಲ್ಲಿಗೆ ಬಂದ್ರು. ಆದ್ರೆ ರುದ್ರ ಮತ್ತು ಗೌರಿ ಈಗಾಗಲೇ ಕಾನೂನುಬದ್ಧವಾಗಿ ಮದುವೆಯಾಗಿದ್ರು. ಗೌರಿ ತನ್ನ ತಂದೆಯ ಕಣ್ಣುಗಳಲ್ಲಿ ಕಣ್ಣಿಟ್ಟು ಹೇಳಿದ್ಲು, ಅಪ್ಪ, ನಾನು ರುದ್ರನನ್ನ ಪ್ರೀತಿಸಿದ್ದೇನೆ. ಆತನ ಜೊತೆ ಸತ್ರು ಸರಿ, ಬದುಕಿದ್ರೂ ಸರಿ, ನಿನ್ನ ಅಂತಸ್ತಿಗಿಂತ ನನ್ನ ಪ್ರೀತಿ ದೊಡ್ಡದು. ಗೌಡ್ರಿಗೆ ತನ್ನ ಮಗಳ ನಿಶ್ಚಯ ಮತ್ತು ರುದ್ರನ ಧೈರ್ಯದ ಮುಂದೆ ಸೋಲೊಪ್ಪಿಕೊಳ್ಳದೆ ಬೇರೆ ದಾರಿ ಇರಲಿಲ್ಲ ಸ್ನೇಹಿತರೆ. ಊರಿನ ಜನರ ಸಮ್ಮುಖದಲ್ಲಿ ಇಬ್ಬರ ಪ್ರೀತಿಗೆ ಗೆಲುವಾಯಿತು. ಕತ್ತಲ ರಾತ್ರಿ ಕಳೆದು ಹಳ್ಳಿಯ ಹಸಿರಿನ ನಡುವೆ ಹೊಸ ಸೂರ್ಯ ಮೂಡಿದ. ರುದ್ರ ಮತ್ತು ಗೌರಿ ಇಬ್ಬರು ಪರಸ್ಪರ ಕೈ ಕೈ ಹಿಡಿದುಕೊಂಡು ತಮ್ಮ ಹೊಸ ಜೀವನದ ಕಡೆಗೆ ಹೆಜ್ಜೆಯನ್ನ ಇಟ್ರು. ಪ್ರೇಮಿಚಕರೇ, ಈ ಹಳ್ಳಿಯ ಸೊಗಡಿನ ರೋಮಾಂಚಕ ಪ್ರೇಮ ಕಥೆ ನಿಮ್ಮ ಮನಸ್ಸನ್ನ ಸ್ಪರ್ಶಿಸಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಇಂತಹ ಮನಮುಟ್ಟುವ ಕನ್ನಡ ಕಥೆಗಳಿಗಾಗಿ ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಕಥೆಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಧನ್ಯವಾದಗಳು. ಶುಭ ದಿನ. ಟೇಕ್ ಕೇರ್. ಬಾಯ್.